ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ಕಲರ್ಫುಲ್ ಅಡ್ಡಾಗೆ ಸ್ವಾಗತ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಡುಗಡೆಯಾದ ಪವಿತ್ರ ಬಂಧನ ಧಾರಾವಾಹಿಯ ಪ್ರೋಮೋ ವೀಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಹೌದು, ಸೂರಜ್ ಸಿಂಗ್ ರವರು ದೇವದತ್ ದೇಶ್ಮುಖ್ ಎಂಬ ಉದ್ಯಮಿ ಪಾತ್ರದಲ್ಲಿ ಹಾಗೂ ಯಶಸ್ ಕೃಷ್ಣ ರವರು ತಿಲಕ್ ದೇಶ್ಮುಖ್ ಎಂಬ ಜಾಲಿ ಹುಡುಗನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಧಾರಾವಾಹಿಯ ಕಥೆಯ ಪ್ರಕಾರ ನಾಯಕಿ ಪವಿತ್ರ ಹಾಗೂ ತಿಲಕ್ ಪರಸ್ಪರ ಪ್ರೀತಿಸುತ್ತಿರುತ್ತಾರೆ. ಆದರೆ ವಿಧಿಯ ಆಟಕ್ಕೆ ಸಿಲುಕಿ ತಿಲಕ್ನ ಅಣ್ಣ ದೇವದತ್ ಪವಿತ್ರಾಗೆ ತಾಳಿ ಕಟ್ಟುವ ದೃಶ್ಯ ಪ್ರೋಮೋದಲ್ಲಿ ತೋರಿಸಲಾಗಿದೆ. ನಾಯಕಿ ಪವಿತ್ರರವರ ಪಾತ್ರದಲ್ಲಿ ಬೃಂದಾವನ ಧಾರಾವಾಹಿ ಖ್ಯಾತಿಯ ನಟಿ ಅಮೂಲ್ಯ ರವರು ಕಾಣಿಸಿಕೊಂಡಿದ್ದಾರೆ. ರುಹಾನಿ ಶೆಟ್ಟಿರವರ ಜೊತೆ ಗುಪ್ತಗಾಮಿನಿ ಖ್ಯಾತಿಯ ನಟಿ ಹೇಮಾ ರವರು 14 ವರ್ಷಗಳ ನಂತರ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಈ ಧಾರಾವಾಹಿ ಜೊತೆ ರಾಣಿ ಹಾಗೂ ಗೌರಿ ಕಲ್ಯಾಣ ಎಂಬ ಧಾರಾವಾಹಿ ಶೀಘ್ರದಲ್ಲೇ ಪ್ರಸಾರವಾಗಲಿದೆ. ಸೂರಜ್ ರವರು ನಾಯಕನಾಗಿ ಕಾಣಿಸಿಕೊಂಡಿದ್ದು ನಿಮಗೆ ಖುಷಿ ತಂದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.